ಅಂದ್ಬಿಟ್ಟು ಹಿಂಗೇನೋ ಕೈ ಟ್ವಿಸ್ಟ್ ಮಾಡ್ತಾರೆ, ಅವ್ಳು ಕಿರಿಚ್ಬಿಡ್ತಾಳೆ ಅಮ್ಮ ಅಂತಾಳೆ. ಅವಾಗ ಗೊತ್ತಾಗುತ್ತೆ ಹುಡುಗಿ ಅಂತ. ಶಶಿ ಸರ್ ರವಿ ಸರ್ ನೋಡ್ಬಿಟ್ಟು ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ? ಹುಡುಗಿಗೆ ಹಳೆ ಪೇರ್ ಬಂದಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹುಡುಗಿಗೆ ಏನೋ ರೆಕ್ಸ್ತಾ ಇದ್ದೀರಾ? ಹಳೆ ಇವ್ರದ್ದು ಹಳೆ ಪೇರ್ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಅವ್ರು ನಮ್ಮ ಹೆಂಗೆ ವೆಲ್ಕಮ್ ಮಾಡೋದು ಅಂತ ನಮ್ ರಕ್ಷಿತ್ ಅವ್ರು ಪ್ಲಾನ್ ಮಾಡ್ಕೋತಾ ಇದೀವಿ. ಮಾಡ್ಕೊಂಡ್ರ? ಅಪ್ಪು ಅವ್ರು ಬಂದಿದ್ದಾರೆ. ಅಪ್ಪು ಅವ್ರು ಬಂದ. ಅಂಬಿಕಾ ಮೇಡಮ್ ಅವರು ತುಂಬಾ ಸೀರಿಯಸ್ ಆಗಿ ಮೊಬೈಲ್ ನೋಡ್ತಾರೆ. ಏನಿತ್ತು ಹೇಳಿ? ಏನು ಹೇಳಬೇಕು? ಏನ್ ನಡೀತಾ ಇದೆ ಇಲ್ಲಿ? ಶೂಟಿಂಗ್ ನಡೀತಾ ಇದೆ. ಹೌದಾ? ಶೂಟಿಂಗ್ ಎಲ್ಲ ಇದೆಯಾ? ಶೂಟಿಂಗ್ ನಡೀತಾ ಇದೆ ನೋಡಿ. ನಮ್ಮ DOPಗೆ ಅದು ಗೊತ್ತಿಲ್ಲ ನೋಡಿ. ಕುಲ ಬಂದವ್ರು ಏನ್ ಮತ್ತೆ ನೋಡ್ರಿ ನಾನು ಹೊಸ ಮೊಬೈಲ್ ತಗೊಂಡ್ಬಿಟ್ಟವನೆ ಇಂದ್ರೆ ಬರೀ ಹುಡುಗಿಯರ್ ಮಾಡೋದು. ಸುಮ್ಮನೆ ನಾವೇನೋ ಅನ್ಬಿಡ್ತೀವಿ ಅಂತ ಬೇಕಂತ ನಮ್ದು ಅಂತ ತಗೊಬಿಡೋದು ಹಿಂಗೆ. ಹೋಗ ಕಡೆ ಹೋಗಪ್ಪ. ಏನು ಅಣ್ಣವ್ರು ಹೇಳ್ತಾರೆ? ಹೌದಾ ನಾಗು ಸರ್? ಏನೋ ನಿಮ್ ಚಿಕ್ಕು ಏನೋ ಹೇಳ್ತಾರೆ. ಚಿಕ್ಕು ಮೊನ್ನೆ ನೋಡಿದ್ರ? ಚಿಕ್ಕು ಮೊನ್ನೆ ನೋಡಿದ್ರ? ಸಾಹಸ ಸಿಂಹ ಅಂತ ಹೇಳಿ ಸಾಂಗ್ ನೋಡಿದ್ರ? ನಾನು ನೋಡಿಲ್ಲ. ಇವಾಗ ಅವ್ರು ಡಾನ್ಸ್ ನೋಡ್ಬೇಕು ನಂಗೆ. ಅಲ್ಲಿ ನಿಮ್ಮ ಮಗನಿಗೆ ಹತ್ರದಲ್ಲಿ ಅಂಗಡಿ ಇದೆ. ಅಂಗಡಿಗೆ ಹೋಗ್ತಾನೆ, ಬಿಸ್ಕೆಟ್ ತರ್ತಾನೆ, ಚಿಪ್ಸ್ ತರ್ತಾನೆ, ತಿಂತಾನೆ. ಅಜ್ಜಿ, ನಾವು ಬಂದ ಕೆಲಸ ಮುಗೀತು, ನಾವು ಹೋಗಿ ಬರ್ತೀವಿ. ಹೊರಡೋ ಮಾತೇ ಇಲ್ಲ. ಈಗಷ್ಟೇ ಸಂಗೀತ ಮುಗಿದಿದೆ, ಇನ್ನೂ ಬ್ಯಾಚುಲರ್ಸ್ ಪಾರ್ಟಿ ಬಾಕಿ ಇದೆ. ಇಬ್ರು ಪಾರ್ಟಿ ಎಂಜಾಯ್ ಮಾಡಿ ಆಮೇಲೆ ಹೋಗೋರಂತ. ಬ್ಯಾಚುಲರ್ಸ್ ಪಾರ್ಟಿಗೆ ಒಬ್ರು ಸ್ಪೆಷಲ್ ಗೆಸ್ಟೇ ಬರ್ತಿದ್ದಾರೆ. ಆ ಗೆಸ್ಟೇ ನೀವು ನೋಡ್ಬಿಟ್ರೆ ಫುಲ್ ಖುಷಿಯಾಗಿ ಹೋಗ್ತೀರಾ. ಆಮೇಲೆ ಸರ್ಪ್ರೈಸು ಆಗ್ತೀರಾ. ಸರ್ಪ್ರೈಸ್ ಸ್ಪೆಷಲ್ ಗೆಸ್ಟ್ ಯಾರದು? ಓಕೆ ಮನೆಗೆ ಬರಲೇಬೇಕು, ಸರಿನಾ? ಖಂಡಿತ ಬರ್ತೀರಪ್ಪ. ದೋಸ್ತ ಒಂದು ನಿಮಿಷ ಬಾಯ್. ಇನ್ನೊಂದು ಎತ್ಕೋ. ಹಾಂ ಪರವಾಗಿಲ್ಲ. ಹಾಂ ಅದು ರೋಲಿಂಗ್ ನೀವು ಮುಗಿಸ್ಕೊಂಡು ಹೋಗಿ. ಸಾರಿ ದೋಸ್ತ, ಆ್ಯಕ್ಚುಲಿ ಈ ಫಂಕ್ಷನ್ ಮುಗಿಸ್ಕೊಂಡು ಇನ್ನೊಂದು ಫಂಕ್ಷನ್ಗೆ ಹೋಗಿ ಅಲ್ಲಿಂದ ನಾವು ಮೈಸೂರಿಗೆ ಹೋಗ್ಬೇಕಲ್ವಾ. ಆ್ಯಂಡ್ ಮೋರ್ ಓವರ್ ಮೈಸೂರಲ್ಲಿ ರೋಲಿಂಗ್ ಆ್ಯಕ್ಷನ್. ಸಾರಿ ದೋಸ್ತ, ಈ ಫಂಕ್ಷನ್ ಮುಗಿಸ್ಕೊಂಡು ನಾವು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು. ಅಲ್ಲಿಂದ ನಾವು ಮೈಸೂರಿಗೆ ಹೋಗ್ಬೇಕು. ಹೇಗಿದ್ರು ಮೈಸೂರಿನಲ್ಲಿ ಬಂದಿದ್ದೀವಲ್ಲ, ಸೊ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಹೌದು, ನಾವು ಮತ್ತೊಂದ್ಸಲ ಬರ್ತೀವಿ. ಹಾಗಾದ್ರೆ ಇಷ್ಟೇ ಹೇಳ್ತಿದ್ದೀರ ಆದಮೇಲೆ ನಾವು ಒತ್ತಾಯ ಮಾಡ್ಕೊಂಡಿಲ್ಲ. ಇಷ್ಟಾದ್ರೂ ಬಂದಿಲ್ಲ ಮದುವೆ ಹಾಕಿ ಅಜ್ಜಿ. ಇವಾಗ ನಿಮ್ಮೊಂದು ಆಶೀರ್ವಾದ ಮನೆ ಕಳಿಸ್ಕೊಡ್ತೀವಿ. ಅಜ್ಜಿ, ನಾವೇ ಹೋಗಿ ಬರ್ತೀವಿ. ಆದರೆ ಹೋಗೋಕ್ಕೂ ಮುಂಚೆ ನಮ್ಮಿಬ್ಬರಿಗೂ ನೀವು ಆಶೀರ್ವಾದ ಮಾಡ್ತೀವಿ. ಓಕೆ, ಅದೊಂದು